ಇನ್ನು ಮಂಡ್ಯದ ವಿಚಾರವಾಗಿ ನೋಡೋದಾದ್ರೆ ಸುಮಲತಾ ಅವರಿಗೆ ಬಿಜೆಪಿ ಈ ಬಾರಿ ಮಂಡ್ಯದಲ್ಲಿ ಸಪೋರ್ಟ್ ಮಾಡುತ್ತಾ, ಸ್ಥಳೀಯ ಕಾರ್ಯಕರ್ತರ ಮನಸ್ಥಿತಿ ಹೇಗಿದೆ, ಇದೆಲ್ಲ ಒಂದಷ್ಟು ಈ ಸಂದರ್ಭ ತನಕನೂ ಕೂಡ ಕುತೂಹಲ ಇರುವಂತ ವಿಚಾರಣೆ. ಅದಕ್ಕೆ ಮಂಡ್ಯದ ಮಂದಿ ಏನ್ ಹೇಳ್ತಿದ್ದಾರೆ ಬಿಜೆಪಿ ಮಂದಿ ಅಂತ ಅಂದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಗುರಿ ಮುಟ್ಟುವುದು ಕಷ್ಟ ಇದೆ, ಹೀಗಾಗಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ನಿಲ್ಲೋದಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನುವಂಥದ್ದನ್ನ ಬಿಜೆಪಿ ಮಂಡ್ಯ ನಗರ ಘಟಕದ ಅಧ್ಯಕ್ಷ ಅರವಿಂದ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ರಾಷ್ಟ್ರೀಯ ಅಧ್ಯಕ್ಷರೆಲ್ಲ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಆಗದೆ ಹೋದ್ರೆ ಒಂದು ಕೆಟ್ಟ ಸಂದೇಶ ರವಾನೆ ಆಗುತ್ತೆ, ಈಗ ಕ್ಯಾಂಡಿಡೇಟ್ ಆಗೋಣ ಅಂತಿದ್ರೆ ಇಲ್ಲಿ ಮಂಡ್ಯದ ಸ್ಥಳೀಯ ನಾಯಕರೆಲ್ಲ ಇಲ್ಲ, ನಾವು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದಾರಂತೆ. ಜೊತೆಗೆ ಅವರು ಈ ಸಂದರ್ಭದಲ್ಲಿ ಒಂದು ವ್ಯಾಖ್ಯಾನ ಮಾಡಿದ್ದಾರೆ, ಒಂದು ಲಾಜಿಕ್ ಹೇಳಿದ್ದಾರೆ. ಅದೇನು ಅಂದ್ರೆ, ಈ ಶತ್ರುವಿನ ಶತ್ರು ನಮಗೆ ಮಿತ್ರ, ಹಾಗಾಗಿ ಸುಮಲತಾ ಅವರಿದ್ದಾರಲ್ಲ ನಮ್ಮ ಶತ್ರುವಿನ ಶತ್ರು, ಹಂಗಾಗಿ ಸುಮಲತಾ ಅವ್ರು ನಾವು ಮಿತ್ರ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಬಿಜೆಪಿ ಮಂಡ್ಯ ನಗರ ಘಟಕದ ಅಧ್ಯಕ್ಷ ಅರವಿಂದ್ ಕೊಟ್ಟಿರುವಂತ ಹೇಳಿಕೆ. ಆಮೇಲೆ ಜೆಡಿಎಸ್ ಕುಟುಂಬ ರಾಜಕಾರಣವನ್ನ ಮಟ್ಟ ಹಾಕೋದಕ್ಕೆ ಇದು ಸೂಕ್ತ ಸಮಯ ಆಗಿದೆ, ಹೀಗಾಗಿ ನಮಗೆ ಗುರಿ ಮುಟ್ಟುವುದಷ್ಟೇ ಮುಖ್ಯ ಅಂತ ಅರವಿಂದ್ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದ ನಾಯಕರು ಸೂಚಿಸಿದ್ರೆ ಸುಮಲತಾ ಅವರಿಗೆ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾ ಕೋರ್ ಕಮಿಟಿ ವತಿಯಿಂದ ಪ್ರತಿಯೊಂದು ಮಂಡಲದ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹಕ್ಕೆ ನಮ್ಮನ್ನು ಕೂಡ ಕರೆದಿದ್ರು. ಮಂಡ್ಯ ನಗರ ಮತ್ತು ಗ್ರಾಮಾಂತರದಿಂದ ಕೂಡ ಅವ್ರ ಹತ್ರ ಅಭಿಪ್ರಾಯ ಹಂಚ್ಕೊಂಡಿದ್ದೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಇದೇ ಆಗಿದೆ. ನಾನು ಅದನ್ನೇ ಹೇಳಿ ಬಂದಿದ್ದೀನಿ. ಏನಂತಂದರೆ, ಸುಮಲತಾ ಅವ್ರಿಗೆ ಒಂದು ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಒಂದು ನೆರವಿಗೆ ನಿಲ್ಲೋದ್ರ ಮೂಲಕ ಸುಮಲತಾ ಅವರ ಗೆಲುವಿಗೆ ನಾವು ಒಂದು ಪಾತ್ರಧಾರಿಯಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ನಾವು ತನು ಮನ ಧನ ಎಲ್ಲ ಮೂರನ್ನು ಅರ್ಪಿಸ್ಕೊಂಡು ಸುಮಲತಾ ಅವರ ಪರವಾಗಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೀನಿ. ರವಿಲಲಿಪಳ್ಳಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರವಿಲಲಿಪಳ್ಳಿ, ಇಲ್ಲಿ ರಾಷ್ಟ್ರೀಯ ನಾಯಕರೆಲ್ಲ ಮಂಡ್ಯದಲ್ಲಿ ಅವರ ಅಭ್ಯರ್ಥಿಯನ್ನ ನಿಲ್ಸೋಣ ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾನೆ ಅನ್ನೋ ನಾವು ಮೊನ್ನೆ ಎಲ್ಲ ಕೇಳ್ಪಡ್ತಾ ಇದ್ವಿ. ಬಟ್ ಸ್ಥಳೀಯವಾಗಿರುವಂತಹ ಜಿಲ್ಲಾ ಘಟಕದ ಅಧ್ಯಕ್ಷರೇ, ನಗರ ಘಟಕದ ಅಧ್ಯಕ್ಷರೇ ಬೇಡ, ಕಂಟೆಸ್ಟ್ ಮಾಡೋದು ಬೇಡ, ನಾವು ಸುಮಲತಾರಿಗೆ ಸಪೋರ್ಟ್ ಕೊಡೋಣ ಅನ್ನೋ ಮನಸ್ಥಿತಿಲಿ ಇದ್ದಾರೆ ಅಂದ್ರೆ, ಇವ್ರು ಮೊನ್ನೆನೂ ಕೂಡ ಅದೇ ಅಭಿಪ್ರಾಯ ವ್ಯಕ್ತಪಡಿಸಿರ್ತಾರೆ ರಾಜ್ಯ ನಾಯಕರ ಬಳಿ. ಮಾಲ್ತೇಶ್, ಏನು ಚುನಾವಣೆಗೆ ಸುಮಲತಾ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತಕ್ಕಂಥ ವಿಚಾರ ತಿಳಿಸಿದಂಗೆನೆ ಜಿಲ್ಲೆಯಲ್ಲಿ ಸಹಜವಾಗಿ ಈ ತರದ ಒಂದು ಮಾತು ಕೇಳಿ ಬರ್ತಾ ಇತ್ತು. ಯಾಕೆಂದ್ರೆ ಅವರು ಏನು ಪಕ್ಷೇತರವಾಗಿ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದೇ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಬಿಜೆಪಿ ಮತಗಳನ್ನ ಪ್ರಮುಖವಾಗಿ ನಂಬ್ಕೊಂಡು ಅಂತಕ್ಕಂಥದ್ದು. ಹೀಗಾಗಿನೇ ಅವರು ಪ್ರವಾಸದ ಸಂದರ್ಭದಲ್ಲೂ ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರುಗಳನ್ನ ಕೂಡ ಭೇಟಿ ಮಾಡಿದ್ರು. ಜೊತೆಗೆ ರಾಜ್ಯ ಮಟ್ಟದಲ್ಲೂ ಕೂಡ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಅವ್ರು ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಇಷ್ಟೊಂದಾದ್ರೂ ಕೂಡ ಕಳೆದ ಏನು ಉಪಚುನಾವಣೆ ಅಂದ್ರೆ 3-4 ತಿಂಗಳು ಹಿಂದೆ ನಡೆದಂತಹ ಲೋಕಸಭಾ ಉಪಚುನಾವಣೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಮತಗಳನ್ನ ಪಡ್ಕೊಂಡಿದ್ದಂತ ಬಿಜೆಪಿ ಅಭ್ಯರ್ಥಿ ಈಗಲೂ ಕೂಡ ಕಂಟೆಸ್ಟ್ ಮಾಡಬೇಕು ಬಿಜೆಪಿ ಅಂತಕ್ಕಂಥದ್ದು ಒಂದು ವಾದ ಕೇಳಿ ಬರ್ತಾ ಇತ್ತು. ಆದ್ರೆ ಪರೋಕ್ಷವಾಗಿ ಏನು ಇವ್ರಿಗೆ ಸುಮಲತಾ ಅವ್ರಿಗೆ ಬೆಂಬಲ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾರೊಬ್ರು ಕೂಡ ಅಂದ್ರೆ ಪಕ್ಷದ ವರಿಷ್ಠ ಆಗಿರ್ಬೋದು ಮತ್ತೆ ಯಾರೊಬ್ರು ಕೂಡ ಇದ್ರ ಬಗ್ಗೆ ಯಾರು ಗಂಭೀರವಾದ ಒಂದು ಇದನ್ನ ಕ್ರಮವನ್ನ ಕೈಗೊಳ್ಳದೆ ಇರೋದ್ರಿಂದ ಇವತ್ತು ನಗರ ಘಟಕದ ಎಲ್ಲಾ ಪದಾಧಿಕಾರಿಗಳು ಸೇರಿ ಈ ರೀತಿಯಾದ ಒಂದು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ರವಿಲಲಿಪಳ್ಯ.